ಗೊಬ್ಬರ ತುಂಬಿದ ಲಾರಿ ಬೇಕರಿಗೆ ನುಗ್ಗಿ ಇಬ್ಬರು ಸಾವನ್ನಪ್ಪಿರುವಂತ ಘೋರ ದುರಂತ ನಡೆದಿದೆ. ಟಿಪಿಯ ಮಾಜಿ ಅಧ್ಯಕ್ಷೆ, ತಾಲೂಕು ಪಂಚಾಯತಿಯ ಮಾಜಿ ಸದಸ್ಯ ಸಿದ್ದಲಿಂಗಮ್ಮ ಸೇರಿದಂತೆ ಮೂವರಿಗೆ ಗಂಭೀರ ಗಾಯ ಆಗಿರುವಂತದ್ದು. ಕೊಳಾಲ ಪೊಲೀಸ್ ಠಾಣೆ ಕಡೆಯಿಂದ ಗೊಬ್ಬರ ತುಂಬಿದ ಲಾರಿ ಬರ್ತಾ ಇತ್ತು. ಬ್ರೇಕ್ ಫೇಲ್ಯೂರ್ ಆಗಿ ಕೊಳಾಲ ಬಸ್ ಸ್ಟ್ಯಾಂಡ್ ನಲ್ಲಿರುವ ಭೈರವೇಶ್ವರ ಬೇಕರಿಗೆ ಈಗ ಲಾರಿ ನುಗ್ಗಿರುವಂತದ್ದು. ಬೇಕರಿ ಮುಂಭಾಗ ಎಲೆ ಹಾಗೂ ಬಳೆ ಮಾರ್ತಾ ಇದ್ದಂತ ಇಬ್ಬರು ಅಮಾಯಕ ವ್ಯಕ್ತಿಗಳು ಈಗ ಸ್ಥಳದಲ್ಲೇ ಸಾವನ್ನಪ್ಪಿರುವಂತದ್ದು. ವ್ಯಾಪಾರ ಮಾಡಲು ನಿಂತಿದ್ದಂತ ಸಿದ್ದಗಂಗಮ್ಮ, ಕಾಂತರಾಜು ಜೈನ್ ಎನ್ನುವರಿಗೆ ಗಂಭೀರ ಗಾಯ ಆಗಿದೆ. ಬೇಕರಿ ಮಾಲೀಕ ಮಂಜುನಾಥ್ ಈಗ ಪ್ರಾಣಾಪಾಯದಿಂದ ಪಾರಾಗಿರುವಂತದ್ದು. ಕೊಳಾಲದ ಬಸ್ ಸ್ಟ್ಯಾಂಡ್ ಬಳಿ ಇಂದು ಬೆಳಿಗ್ಗೆ 12 ಗಂಟೆಗೆ, ಮಧ್ಯಾಹ್ನ 12 ಗಂಟೆಗೆ ಸುಮಾರು ಈ ಘಟನೆ ಸಂಭವಿಸಿರುವಂತದ್ದು. ಘಟನಾ ಸ್ಥಳಕ್ಕೆ ಈಗ ಕೊರಟಗೆರೆ ಪೊಲೀಸ್ ಅವರು ಭೇಟಿ ಕೊಟ್ಟು ಪರಿಶೀಲನೆ ಮಾಡ್ತಾ ಇದ್ದಾರೆ. ನಿಜಕ್ಕೂ ಇದು ಘೋರ ದುರಂತ. ಈ ಹಿಂದೆಯೂ ಸಹ ಬೇಕರಿಗೆ ಬಸ್ ನುಗ್ಗಿದ ಉದಾಹರಣೆಯೂ ಕೂಡ ಇತ್ತು. ಯಾಕೆ ಈ ರೀತಿ ಆಗ್ತಾ ಇದೆ ಅಂದ್ರೆ ಅಲ್ಲಿ ರೋಡ್ ಹಂಪ್ ಇಲ್ಲ ಅನ್ನುವಂತ ಕಾರಣ. ಇನ್ನೂ ಕೂಡ ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಬೇಜವಾಬ್ದಾರಿ ಅಧಿಕಾರಿಗಳು. ಇವತ್ತು ಅಮಾಯಕರು ಇಬ್ರು ಸಾವನ್ನಪ್ಪಿದ್ದಾರೆ. ಘೋರ ದುರಂತ ನಡೆದೋಗಿದೆ. ಘಟನಾ ಸ್ಥಳಕ್ಕೆ ತುಮಕೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಶೋಕ್ ವೆಂಕಟ್ ಕೂಡ ಭೇಟಿ ಕೊಟ್ಟಿದ್ದಾರೆ ಎನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಕೊರಟಗೆರೆ ಸರ್ಕಲ್ ಇನ್ಸ್ಪೆಕ್ಟರ್ ಅನಿಲ್, ಕೊಳಾಲ ಪೊಲೀಸ್ ಠಾಣೆ ಸಬ್ ಇನ್ಸ್ಪೆಕ್ಟರ್ ಯೋಗೀಶ್, ಎಲ್ಲಾ ಪೊಲೀಸ್ನವರು ದೌಡಾಯಿಸಿದ್ದಾರೆ. ನೋಡಿ, ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಬೇಕರಿಗೆ ಗೊಬ್ಬರ ತುಂಬಿದ್ದಂತ ಲಾರಿ ಏಕಾಏಕಿ ಬ್ರೇಕ್ ಫೇಲ್ಯೂರ್ ಆಗಿ ನುಗ್ಗಿದಂತ ಪರಿಣಾಮವಾಗಿ ಈಗ ಇಬ್ಬರು ಅಮಾಯಕರ ಸಾವಾಗಿದೆ. ದೃಶ್ಯಾವಳಿಗಳಲ್ಲಿ ನೀವು ಗಮನಿಸ್ತಾ ಇದ್ದೀರಾ. ನಿಜಕ್ಕೂ ಕೂಡ ಘೋರ ದುರಂತ ಅಂತಾನೆ ಇದನ್ನೇ ಹೇಳ್ಬೋದು. ಇಲ್ಲೊಂದು ಹಂಪ್ಸ್ ಮಾಡಿದ್ರೆ, ರಸ್ತೆಗೊಂದು ಹಂಪ್ಸ್ ಮಾಡೋದಕ್ಕೆ ಇನ್ನೇನು ಬೇಕಾಗುತ್ತೆ? ಅಧಿಕಾರಿಗಳ ಬೇಜವಾಬ್ದಾರಿ ಅಂತ ಹೇಳ್ಬೋದು ಇದನ್ನ. ಈ ಹಿಂದೆಯೂ ಕೂಡ ಬೇಕರಿಗೆ ಲಾರಿ ನುಗ್ಗಿರುವಂತ ಘಟನೆಯನ್ನು ಕೂಡ ಈಗ ನೆನೆಸ್ಕೊಳ್ಬೇಕಾಗುತ್ತೆ. ಇಬ್ಬರು ಅಮಾಯಕರು, ಕಾಟೇನಹಳ್ಳಿಯ ವಾಸಿ 65 ವರ್ಷದ ರಂಗಶಾಮಯ್ಯ, ಪುರದಹಳ್ಳಿ ವಾಸಿ ಬೈಲಪ್ಪ 65 ವರ್ಷದ ಬೈಲಪ್ಪ, ಇಬ್ಬರೂ ಕೂಡ ಸಾವನ್ನಪ್ಪಿದ್ದಾರೆ. ಬೇಕರಿ ಮುಂಭಾಗ ಎಲೆ ಹಾಗೂ ಬಳೆ ಮಾರ್ತಾ ಇದ್ರು ಇವರು. ಇಬ್ಬರು ಕೂಡ ಬಡ ಕುಟುಂಬದವರು, ಅಮಾಯಕರು. ಈಗ ಇಬ್ಬರ ಸಾವಾಗಿದೆ. ಘೋರ ದುರಂತ ನಡೆದೋಗಿದೆ ಕೊರಟಗೆರೆ ತಾಲೂಕಿನ ಕೊಳಾಲದಲ್ಲಿ. ಕೊಳಾಲದ ಬಸ್ ಸ್ಟ್ಯಾಂಡ್ ಬಳಿ ಇರುವಂತ ಭೈರವೇಶ್ವರ ಬೇಕರಿಗೆ ಲಾರಿ ನುಗ್ಗಿರುವಂತ ದೃಶ್ಯಾವಳಿಗಳನ್ನ ನೀವು ನೋಡ್ತಾ ಇದ್ರ. ಛಿದ್ರ ಆಗೋಗಿದೆ ಬೇಕರಿನೇ. ಬ್ರೇಕ್ ಫೇಲ್ಯೂರ್ ಆಗಿ ಈಗ ಲಾರಿ ನುಗ್ಗಿದೆ. ಅಲ್ಲಿ ಸ್ಥಳೀಯರು ಪ್ರತಿ ಬಾರಿಯೂ ಕೂಡ ಮನವಿ ಮಾಡ್ತಾ ಇದ್ದಾರೆ, ಒಂದ್ ಹಂಸ ಹಾಕಿ ಅಂತ. ಈ ರೀತಿ ಆದಾಗ್ಲೇ ಎಚ್ಚೆತ್ಕೊಳ್ಳೋದು ನೀವೆಲ್ಲ. ಅಮಾಯಕರುಗಳ ಸಾವಾದಾಗ್ಲೇ ಎಚ್ಚೆತ್ಕೊಳ್ಬೇಕು ನೀವೆಲ್ಲ. ಅದಕ್ಕಿಂತ ಮುಂಚೆ ಆಗ್ಲಿ ಬಿಡ್ರಿ. ಹೋಗೋರು ಯಾರು? ಅಮಾಯಕರೇ ಹೋಗೋದು. ನಮ್ಮನೆಯವರೆಲ್ಲ ಸೇಫ್ಟಿ ಆಗಿದಾರಾ? ಅಷ್ಟೇ ಸಾಕು ಅಧಿಕಾರಿಗಳಿಗೆ, ಜನಪ್ರತಿನಿಧಿಗಳಿಗೆ. ಈ ಹಿಂದೆಯೂ ಕೂಡ ಇಂತಹದ್ದೇ ಘಟನೆ ನಡೆದಿತ್ತು. ಸುಮಾರು ಮಧ್ಯಾಹ್ನ 12 ಗಂಟೆಗೆ ಈ ಒಂದು ಘಟನೆ ಸಂಭವಿಸಿದೆ. ಕೊಳಾಲ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ಗಳು ಹಾಗೆ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿ ಅಶೋಕ್ ವೆಂಕಟ್ ಅವರು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಸ್ಥಳೀಯರು ಮಾತನಾಡಿದ್ದಾರೆ. ಏನ್ ಮಾತಾಡಿದ್ದಾರೆ ಬನ್ನಿ ಕೇಳಿಸ್ಕೊಂಬರೋಣ. ಸರ್, ತಮ್ಮ ಹೆಸರು? ಶ್ರೀನಿವಾಸ ಮೂರ್ತಿ, ಕೋಡಲ ಗ್ರಾಮ ಪಂಚಾಯತಿ ಅಧ್ಯಕ್ಷರು. ಇವತ್ತೇನು ಈ ಗೊಬ್ಬರ ತುಂಬಿದ ಒಂದು ಲಾರಿ ಬಂದು ಕೋಡಲ ಬಸ್ ಸ್ಟ್ಯಾಂಡಲ್ಲಿ ಅಂಗಿಮಳಿ ಗುದ್ದಿ ಕಾಟನಹಳ್ಳಿಯ ರಂಗಶಾಮಯ್ಯ ಮತ್ತು ಪುರದಹಳ್ಳಿಯ ಬೈಲಪ್ಪ ಇಬ್ಬರು ಸ್ಪಾಟಲ್ಲಿ ಮರಣ ಹೋಗಿದ್ದಾರೆ. ಇನ್ನಿಬ್ಬರು
ಹೊಸಪೇಟೆ ಸಿದ್ಧಗಂಗಮ್ಮ ಮತ್ತು ಇನ್ನೊಬ್ಬ ಅಂಗಡಿಯವರ ಜಯಣ್ಣನವರು ತೀವ್ರ ಗಾಯ ಆಗಿದ್ದು ಅವ್ರನ್ನ ತುಮಕೂರಿಗೆ ತಗೊಂಡಿದ್ದಾರೆ. ಈ ಅಪಘಾತಕ್ಕೆ ಕಾರಣ ಲಾರಿಯವನು ಹಳೆ ಲಾರಿ ಆಗಿದ್ದು ಬ್ರೇಕ್ ಇಲ್ಲದೆ ಬಂದಿದ್ದಾರೆ. ಮತ್ತು ಈ ರಸ್ತೆ ಅಗಲೀಕರಣ ಆಯಿತು ಮುಂಚೆ ನಾವೆಲ್ಲ ಒಂದು ಅಂಶ ಹಾಕುವಂತ ಹೇಳೋದು ಸಹ PW ಇಲಾಖೆ ಇಂಜಿನಿಯರು ಮತ್ತು AWE ಯಾರು ಸಹಕಾರ ಕೊಡೋದಕ್ಕೆ ಅಭಿಮುಖರು ಇವೆಲ್ಲ ನಮ್ಮ DC ಪರ್ಮಿಷನ್ ತಗೋಬೇಕು ಅಂತ ಹೇಳ್ಬಿಟ್ಟು ಆರ್ಕೆ ಉತ್ತರ ಕೊಟ್ಟು ಅಂಶ ಹಾಕೋದೇನಿಲ್ಲ. ಇವತ್ತು ಒಂದು ಅಪಘಾತ ಆಗೈತೆ, ಇಬ್ಬರು ಸತ್ತಿದ್ದಾರೆ, ಇಬ್ಬರು ತೀವ್ರ ಪೆಟ್ಟಾಗಿ ಸಾವು ಹೋರಾಟ ಮಾಡ್ತಾ ಇದ್ದಾರೆ. ಇದಕ್ಕೆ ಮತ್ತೆ ಆಂಬುಲೆನ್ಸ್ ಆಕ್ಸಿಡೆಂಟ್ ಆಗಿ 1 ಗಂಟೆ ಆದರೂ ಸಹ ಯಾವುದೇ ಒಂದು ರೀತಿ ಆಂಬುಲೆನ್ಸ್ ಬಂದಿಲ್ಲ. ಆಂಬುಲೆನ್ಸ್ ಫೋನ್ ಮಾಡಿದ್ರೆ ಯಾವುದೇ ಒಂದು ಸೌಕರ್ಯ ಇಲ್ಲ. ಕಾರ್ನಲ್ಲಿ ಪೇಷಂಟ್ಗಳನ್ನ ಹಾಕೊಂಡೋಗಿ ತುಮಕೂರಿಗೆ ತಗೊಂಡೋಗಿದ್ದಾರೆ. ಸಮಯಕ್ಕೆ ಅಲ್ಲಿ ಆಂಬುಲೆನ್ಸ್ ಬರೋದೇ ಕಾರಣ ಏಟಾದಂಥ 1 ಗಂಟೆ ಆದರೂ ಫೋನ್ ಮಾಡಿದ್ರೆ ಒಂದು ಎಲ್ಲಿಂದಲೂ ಒಂದು ಆಂಬುಲೆನ್ಸ್ ಇಲ್ಲ. ಸ್ವಂತ ಕಾರ್ಗಳಿಂದ ತಗೊಂಡೋಗಿ ಇವತ್ತು ಎಷ್ಟು ಜನ ಕೇಟಾಗಿದೆ ಸರ್? 4 ಜನ ಕೇಟಾಗಿದೆ, 5 ಜನ ಕೇಟಾಗಿದೆ. ಅದರಲ್ಲಿ ಸ್ಪಾಟ್ ಹೋಗಿದ್ದಾರೆ, ಇನ್ನು 3 ಹಾಸ್ಪಿಟ್ಲಿಗೆ ಹೋಗಿದ್ದಾರೆ. ಹಂಸಿಲ್ಲದೆ ಕಾರಣ ಬೇಗ ಬ್ರೇಕ್ ಬೆಲ್ಲ